ಹಲೋ ಫ್ಯಾಮಿಲಿ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ನೀವೆಲ್ಲ ತುಂಬ ಜನ ಕೇಳ್ತಿದ್ದಂಥ ಟೀಚಿಂಗ್ ಜಾಬ್ನ ತೊಗೊಂಡು ಬಂದಿದ್ದೀನಿ. ಹೌದು, ಇದು ಬಂದು ಜೆನ್ಯೂನ್ ಹಾಗೆ ವೆಲ್ ಗ್ರೋಯಿಂಗ್ ಕಂಪ್ನಿ ಆಗಿರುತ್ತೆ. ಕಂಪ್ನಿ ಬಂದು 0 to 100 ಲರ್ನಿಂಗ್ ಅಕಾಡೆಮಿ ಆಗಿರುತ್ತೆ. ಕಂಪ್ನಿ ಅನ್ನೋದಕ್ಕಿಂತ ಇದೊಂದು ಟೀಚಿಂಗ್ ಅಕಾಡೆಮಿ. ಇಲ್ಲಿ ನೀವು ಇಂಗ್ಲೀಷ್ ಟೀಚಿಂಗ್ ಜಾಬ್ನ ಮಾಡಬೇಕಾಗಿರುತ್ತೆ. ನೀವು ಇಂಗ್ಲೀಷ್ ಬೇಕಂದರೆ ಇಂಗ್ಲೀಷ್ನ ಸೆಲೆಕ್ಟ್ ಮಾಡ್ಕೊಬೋದು, ಅಥವಾ ಕನ್ನಡ ಬೇಕಂದರೆ ಕನ್ನಡನ ಸೆಲೆಕ್ಟ್ ಮಾಡ್ಕೊಬೋದು. ಇದು ಟೋಟಲಿ ನಿಮ್ಮ ಮೇಲೆ ಡಿಪೆಂಡ್ ಆಗಿರುತ್ತೆ. ಬಟ್ ಇಲ್ಲಿ ಇಂಗ್ಲೀಷ್ ರೋಲ್ಗೆ ಹೈಯರಿಂಗ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಅಪ್ಲೈ ಮಾಡಿ ಇಂಟರ್ವ್ಯೂ ಕಾಲ್ ಬಂದಾಗ ನೀವು ಕನ್ನಡಕ್ಕೆ ಇಲ್ಲಿ ಕೇಳ್ಕೊಳ್ಬೋದು. ಸೊ ಇದು ಬಂದು ಬೆಸ್ಟ್ ಜಾಬ್ ಅಂತ ಹೇಳ್ತೀನಿ. ಯಾಕಂದರೆ ಕಂಪ್ನಿಯವರೇ ಇಲ್ಲಿ ಸ್ಟೂಡೆಂಟ್ಸ್, ಹೌಸ್ ವೈಫ್ಸ್ ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇರುವಂಥದ್ದು ಅಥವಾ ರಿಟೈರ್ಡ್ ಪರ್ಸನ್ಸ್ ಕೂಡ ಅಪ್ಲೈನ ಮಾಡ್ಬೋದು ಅಂತ ಅವರೇ ಮೆನ್ಷನ್ ಮಾಡಿಬಿಟ್ಟಿದ್ದಾರೆ. ಸೊ ಇದೊಂದು ಬೆಸ್ಟ್ ಅಪಾರ್ಚುನಿಟಿ. ಯಾರೆಲ್ಲ ಸ್ಟೂಡೆಂಟ್ಸ್ಗಳು ಪಾರ್ಟ್ ಟೈಮ್ಗೆ ಜಾಬ್ನ ಸರ್ಚ್ ಮಾಡ್ತಾ ಇದ್ರೆ ಇಲ್ಲಿ ಮಾಡ್ಬೋದು. ಇನ್ನು ಎಲಿಜಿಬಿಲಿಟೀಸ್ ನೋಡಿದ್ರೆ ಫ್ರೆಷರ್ಸ್ ಹಾಗೆ ಎಕ್ಸ್ಪೀರಿಯನ್ಸ್ ಇಬ್ಬರು ಕೂಡ ಅಪ್ಲೈನ ಮಾಡ್ಬೋದು. ಜಸ್ಟ್ PUC ಪಾಸ್ ಆಗಿದ್ದೀನಿ, ನಾನು ಡಿಗ್ರಿ, ಡಿಪ್ಲೊಮೊ ಈ ರೀತಿಯಾದಂಥ ಕೋರ್ಸಸ್ಗಳನ್ನ ಮಾಡ್ಕೊಂಡಿದ್ದೀನಿ ಅಂದರೂ ಕೂಡ ನೀವು ಇಲ್ಲಿ ಅಪ್ಲೈನ ಮಾಡ್ಬೋದಾಗಿರುತ್ತೆ. ಹಾಗೆ ಅವರ್ಲಿ ವೈಸ್ ಇಲ್ಲಿ ಪೇನ ಮಾಡ್ತಾರೆ. ಪರ್ ಆರ್ ನಿಮಗೆ 150 ರೂಪೀಸ್ ಅಂತ ಪೇ ಮಾಡ್ತಾರೆ. ಸೊ ಲೈಕ್ ಮಂತ್ಲಿ ನೀವು ಪಾರ್ಟ್ ಟೈಮ್ ಆಗಿ ಮಾಡಿ 22,000ವರೆಗೂ ಅಮೌಂಟ್ನ ಅರ್ನ್ ಮಾಡ್ಬೋದು. ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ. ಯಾವುದೇ ರೀತಿಯಾದಂಥ ಫಿಕ್ಸ್ಡ್ ಆರ್ಸ್ ಇಲ್ಲಿ ಇರೋದಿಲ್ಲ. ನಿಮಗೆ ಯಾವಾಗ ಆಗುತ್ತೆ, ನೀವು ಯಾವಾಗ ಕಂಫರ್ಟಬಲ್ ಇರ್ತೀರಾ ಆ ಟೈಮಲ್ಲಿ ನೀವು ಇಲ್ಲಿ ಫಿಕ್ಸ್ ಮಾಡಿಕೊಂಡು ಕೆಲಸನ ಮಾಡ್ಬೋದಾಗಿರುತ್ತೆ. ಜೊತೆಗೆ ಬೇಸಿಕ್ ಇಂಗ್ಲೀಷ್ ನಿಮಗೆ ಬರುತ್ತೆ, ಯಾವ ಕ್ಲಾಸಿಗೆ ನಾವು ಮಾಡ್ಬೋದು ಅನಿಸುತ್ತೆ ಅದನ್ನು ನೀವು ಸೆಲೆಕ್ಟ್ ಮಾಡಿಕೊಂಡು ಇಲ್ಲಿ ನೀವು ಕೆಲಸನ ಮಾಡ್ಬೋದು. ಇನ್ನೊಂದು ನಿಮಗೆ ತುಂಬ ಹೆಲ್ಪ್ಫುಲ್ ಆಗೋದೇನು ಅಂದರೆ ಇದು 1-on-1 ಟೀಚಿಂಗ್ ಆಗಿರುತ್ತೆ. ಸೊ ಬರೀ ಒಂದೇ ಸ್ಟೂಡೆಂಟ್ಗೆ ನೀವು ಇಲ್ಲಿ ಹೇಳ್ಕೊಡ್ಬೇಕು. ನೀವು ಮತ್ತು ಸ್ಟೂಡೆಂಟ್ ಇಬ್ಬರೇ ಇರ್ತೀರಾ. 1-on-1 ಕ್ಲಾಸ್ ಆಗಿರುತ್ತೆ. ಸೊ ಯಾವ ಕ್ಲಾಸಿಗೆ ಮಾಡ್ಬೋದು, ಯಾವಾಗ ಮಾಡ್ಬೋದು ಅನ್ನೋದನ್ನ ನೀವೇ ಫಿಕ್ಸ್ ಮಾಡ್ಕೊಳ್ಬೋದು. ಅದು ಕೂಡ ಅವರ್ಲಿ ವೈಸಲ್ಲಿ ನೀವು ಮಾಡ್ಬೋದಾಗಿರುತ್ತೆ. ಫ್ಲೆಕ್ಸಿಬಲ್, ಫಿಕ್ಸ್ಡ್ ಆರ್ಸಲ್ಲಿ ಇರೋದಿಲ್ಲ. ಹಾಗೆ ಅವರ್ಲಿ ವೈಸ್ ನಿಮಗೆ ಪೇನ ಮಾಡ್ತಾರೆ. ಪರ್ ಮಂತ್ ನೀವು ಪಾರ್ಟ್ ಟೈಮ್ ಆಗಿ ಮಾಡಿ 22,000ವರೆಗೂ ಅರ್ನ್ನ ಮಾಡ್ಬೋದು. ಸೊ ಇದೊಂದು ಬೆಸ್ಟ್ ಅಪಾರ್ಚುನಿಟೀಸ್. ಯಾರೆಲ್ಲ ಟೀಚಿಂಗ್ ಜಾಬ್ನ ಕೇಳ್ತಾ ಇದ್ರಿ, ಅದು ಪಾರ್ಟ್ ಟೈಮ್ ಆಗಿ ಸ್ಟೂಡೆಂಟ್ಸ್ಗಳು ಕೇಳ್ತಾ ಇದ್ರಿ, ನೀವು ಇದನ್ನು ಯುಟಿಲೈಸ್ ಮಾಡ್ಕೊಬೋದು. ಇನ್ನು ಈ ವಿಡಿಯೋದಲ್ಲಿ ಹೇಗೆ ಅಪ್ಲೈನ ಮಾಡಬೇಕು, ಏನೆಲ್ಲ ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ಸ್ ಇದೆ, ನೀವು ಹೇಗೆ ಕೆಲಸನ ಮಾಡ್ಬೋದು ಅಂತ ಕೆಲವೊಂದಷ್ಟು ಟಿಪ್ಸ್ಗಳನ್ನ ಶೇರ್ ಮಾಡಿದ್ದೀನಿ. ಸೊ ಮಿಸ್ ಮಾಡದೆ ಹೆಂಡ್ವರೆಗೂ ನೋಡಿ. ಇನ್ನು ಅಪ್ಲೈ ಮಾಡುವಂಥ ಲಿಂಕ್ನ ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿದ್ದೀನಿ. ಅಲ್ಲಿ ಹೋಗಿ ನೀವು ಡೈರೆಕ್ಟಾಗಿ ಅಪ್ಲೈನ ಮಾಡ್ಬೋದು. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಅದರಿಂದ ನಾನು ಹಾಕೋಂಥ ಎಲ್ಲ ಹೊಸ ವಿಡಿಯೋ ನೋಟಿಫಿಕೇಷನ್ಸ್ ಮೊದಲು ನಿಮಗೆ ಬಂದು ತಲುಪುತ್ತೆ. ಜೊತೆಗೆ ನನಗೂ ಸ್ವಲ್ಪ ಮೋಟಿವೇಶನ್ ಇರುತ್ತೆ. ಬನ್ನಿ. ಸೊ ನಾನಿಲ್ಲಿ ಲಿಂಕ್ಡ್ಇನ್ ಪ್ರೊಫೆಷ್ನಲ್ ವೆಬ್ಸೈಟಲ್ಲಿ ಪೋಸ್ಟ್ ಆಗಿರೋ ಜಾಬ್ ಬಗ್ಗೆ ಇನ್ಫಾರ್ಮೇಷನ್ನ ತೋರಿಸ್ತಾ ಇರೋದು. 0 to 10 ಲರ್ನ್ ಅಕಾಡೆಮಿ ಅನ್ನೋ ಕಂಪ್ನಿಯವರು ಅಥವಾ ಅಕಾಡೆಮಿಯವರು ಇಲ್ಲಿ ಹೈಯರಿಂಗ್ನ ಮಾಡ್ತಾ ಇದ್ದಾರೆ. ಇದು ಕಂಪ್ನಿ ಅಂತಲೂ ಹೇಳ್ಬೋದು ಅಥವಾ ಅಕಾಡೆಮಿ ಅಂತಲೂ ಹೇಳ್ಬೋದು. ಯಾಕಂದರೆ ಇದು ಆನ್ಲೈನಲ್ಲಿ ಸ್ಟೂಡೆಂಟ್ಸ್ಗಳಿಗೆ ಟೀಚ್ ಮಾಡೋದ್ರಿಂದ ಅಕಾಡೆಮಿ ಅಂತ ಕಂಪ್ನಿ ನೇಮ್ನ ಇಟ್ಟಿದ್ದಾರೆ. ಇನ್ನು ರೋಲ್ ನೋಡಿದ್ರೆ ಇಂಗ್ಲೀಷ್ ಕಮ್ಯುನಿಕೇಷನ್ ಟ್ರೈನರ್, ಫ್ರೀಲ್ಯಾನ್ಸಿಂಗ್ ಅವ್ರ ಪಾರ್ಟ್ ಟೈಮ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಕಮ್ಯುನಿಕೇಷನ್ ಆಗಿ ನೀವು ಇಂಗ್ಲೀಷ್ನ ಟ್ರೈನ್ ಮಾಡುವಂಥದ್ದು. ಫ್ರೀಲ್ಯಾನ್ಸರ್ ಆಗು ಮಾಡ್ಬೋದು, ಇಲ್ಲ ಪಾರ್ಟ್ ಟೈಮ್ ಆಗು ಬೇಕಾದ್ರೆ ನೀವು ಇಲ್ಲಿ ತೊಗೊಂಡು ಮಾಡ್ಬೋದು ಅಂತ ಹೇಳ್ತಾ ಇದ್ದಾರೆ. ಜಸ್ಟ್ 1 day ಆಗೋ ಅಷ್ಟೇ ಇದನ್ನು ಪೋಸ್ಟ್ ಮಾಡಿರುವಂಥದ್ದು. ಸೊ ಇಲ್ಲಿ ಕಂಪನಿ ರಿವ್ಯೂಸ್ ಟೈಮ್ ಇಸ್ ಟಿಪಿಕಲಿ 1 week ಅಂತ ಕೊಟ್ಟಿದ್ದಾರೆ. ಸೊ ನೀವು ಅಪ್ಲೈ ಮಾಡಿ 1 week ಆದಮೇಲೆ ಕಂಪ್ನಿ ಕಡೆಯಿಂದ ನಿಮಗೆ ರಿಪ್ಲೈ ಬರುತ್ತೆ, ಅಲ್ಲಿವರೆಗೂ ಬರೋದಿಲ್ಲ ಅಂತ ಇಲ್ಲಿ ಮೆನ್ಷನ್ ಮಾಡಿರುವಂಥದ್ದು. ರಿಮೋಟ್ ವರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ಇದು ಬಂದು ಕಂಪ್ಲೀಟ್ಲಿ ವರ್ಕ್ ಫ್ರಮ್ ಹೋಮ್. ಯಾವುದೇ ರೀತಿ ಪಾರ್ಟ್ ಟೈಮ್ ವರ್ಕ್ ಅಂದರೆ ಆಫೀಸ್ ವರ್ಕ್ ಅಥವಾ ಫೀಲ್ಡ್ ವರ್ಕ್ ಇಲ್ಲಿ ಇರೋದಿಲ್ಲ. ಪಾರ್ಟ್ ಟೈಮ್ ಆದರೂ ನೀವು ಮನೆಯಿಂದನೇ ಮಾಡುವಂಥದ್ದು. ಇನ್ನು ಪಾರ್ಟ್ ಟೈಮ್ ಅಂತ ಮತ್ತೆ ಮೆನ್ಷನ್ ಮಾಡಿದ್ದಾರೆ. ಇನ್ನು ಜಾಬ್ ಬಗ್ಗೆ ಇನ್ಫಾರ್ಮೇಷನ್ಸ್ ನೋಡೋದಾದರೆ ಇಲ್ಲಿ ಸ್ವಲ್ಪ ಸ್ಕ್ರೋಲ್ ಡೌನ್ ಮಾಡಿದರೆ ಅಬೌಟ್ ದ ಜಾಬ್ ಅಂತ ಡೀಟೇಲ್ಸ್ನ ಕೊಟ್ಟಿದ್ದಾರೆ. ಇಂಗ್ಲೀಷ್ ಕಮ್ಯುನಿಕೇಷನ್ ಟ್ರೈನರ್, ಫ್ರೀಲ್ಯಾನ್ಸಿಂಗ್ ಆರ್ ಪಾರ್ಟ್ ಟೈಮ್ ಅಂತ ಕೊಟ್ಟಿದ್ದಾರೆ. ಮತ್ತು ಅಬೌವ್ ಬಂದು 0 to 100 ಲರ್ನಿಂಗ್ ಅಕಾಡೆಮಿ ಅಂತ ಕೊಟ್ಟಿದ್ದಾರೆ. ಈಸ್ ಒನ್ ಆಫ್ ದ ಇಂಡಿಯಾಸ್ ಫಾಸ್ಟೆಸ್ಟ್ ಗ್ರೋಯಿಂಗ್ ಪ್ಲ್ಯಾಟ್ಫಾರ್ಮ್ ಫಾರ್ ಸ್ಪೀಕಿಂಗ್ ಇಂಗ್ಲೀಷ್ ಆ್ಯಂಡ್ ಕಮ್ಯುನಿಕೇಷನ್ ಸ್ಕಿಲ್ಸ್ ಟ್ರೈನರ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಪ್ಲ್ಯಾಟ್ಫಾರ್ಮಲ್ಲಿ ಯಾವ ರೀತಿ ಇಂಗ್ಲೀಷ್ ಟೀಚಿಂಗ್ನ ಮಾಡಬೇಕಾಗಿರುತ್ತೆ ಅಂದರೆ ಕಮ್ಯುನಿಕೇಷನ್ ಹೇಗೆ ಮಾತಾಡೋದು ಅನ್ನೋದನ್ನ ನೀವು ಇಲ್ಲಿ ಹೇಳ್ಕೊಡ್ಬೇಕಾಗಿರುತ್ತೆ ಅಂತ ಹೇಳ್ತಿದ್ದಾರೆ. ನನಗೆ ಗೊತ್ತಿರೋಕೆ ಬೈ ಮಿಸ್ಟೇಕ್ ನಾನು ಇಂಟ್ರೊಡಕ್ಷನ್ ಕೊಡೋ ಟೈಮಲ್ಲಿ ಸ್ಟಾರ್ಟಿಂಗ್ ವಿಡಿಯೋದಲ್ಲಿ ಕ್ಲಾಸಸ್ಗಳು ಅಥವಾ ಮಕ್ಕಳಿಗೆ ಹೇಳ್ಕೊಡೋದು ಅಂತ ಮಿಸ್ ಆಗಿ ಹೇಳಿದ್ದೀನಿ. ಐ ಆಮ್ ಸೋ ಸಾರಿ. ಇಲ್ಲಿ ನೀವು
ಯಾರಿಗೆ ಇಂಗ್ಲೀಷ್ ಮಾತಾಡೋಕ್ಕೆ ಬರಲ್ಲ, ಅಲ್ಲಿ ಚಿಕ್ಕ ಮಕ್ಕಳು ಕೂಡ ಬರ್ಬೋದು ಅಥವಾ ದೊಡ್ಡವರು ಕೂಡ ಬರ್ಬೋದು. ಜಸ್ಟ್ ಅವ್ರಿಗೆ ಹೇಗೆ ಮಾತಾಡೋದು ಅಂತ ಹೇಳ್ಕೊಡ್ಬೇಕಾಗಿರುತ್ತೆ, ಅಷ್ಟೇ ಕಾಮನ್ ಆಗಿ ಮಾತಾಡಬೇಕಾಗಿರುತ್ತೆ. ಇನ್ನು ನೆಕ್ಸ್ಟ್ ನೀವೇನು ವರ್ಕ್ ಅಂತ ನೋಡಿದ್ರೆ, ವಿ ವರ್ಕ್ ವಿತ್ ವರ್ಲ್ಡ್ಸ್ ಪ್ರೆಷಿಯಸ್ ಆ್ಯಂಡ್ ಕಾಲೇಜ್ ಸ್ಟೂಡೆಂಟ್ಸ್, ಹೆಲ್ಪ್ ದೆಮ್ ಬಿಲ್ಡ್ ಕಾನ್ಫಿಡೆನ್ಸ್ ಆ್ಯಂಡ್ ಫ್ಲೂಯೆಂಟ್ರಿ ಥ್ರೂ ಸ್ಟಕಿಂಗ್ ಒನ್ ಆನ್ ಒನ್ ಲೈವ್ ಕ್ಲಾಸಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ ಯಾವ ರೀತಿಯಾದಂಥ ಸ್ಟೂಡೆಂಟ್ಸ್ಗಳು ಬರ್ತಾರೆ ಅಂದರೆ, ಕಾಲೇಜ್ ಸ್ಟೂಡೆಂಟ್ಸ್ಗಳು ಯಾರು ಅವರ ಕೆರಿಯರ್ನ ಬಿಲ್ಡ್ ಮಾಡ್ಕೊಳ್ಬೇಕು, ಕಾನ್ಫಿಡೆನ್ಸ್ನ ಇನ್ಕ್ರೀಸ್ ಮಾಡ್ಕೊಳ್ಬೇಕು ಅಂತ ಇರ್ತಾರೆ, ಅವರು ಕಮ್ಯುನಿಕೇಷನ್ನ ಚೆನ್ನಾಗಿ ಇಂಪ್ರೂವ್ ಮಾಡ್ಕೊಳೋದಕ್ಕೆ ಇಲ್ಲಿ ಒನ್ ಆನ್ ಒನ್ ಕ್ಲಾಸಿಗೆ ಬರ್ತಾರೆ ಅಂತ ಹೇಳ್ತಿದ್ದಾರೆ. ಟು ಸಪೋರ್ಟ್ ಅವರ್ ರೈಸಿಂಗ್ ಸ್ಟೂಡೆಂಟ್ಸ್ ಡೆಮೋ, ವಿ ಆರ್ ಹೈಯರಿಂಗ್ ಲಾಂಗ್ ಟರ್ಮ್ ಕಾನ್ಫಿಡೆಂಟ್ ಟ್ರೈನರ್ ಹೂ ವಾಂಟ್ಸ್ ಸ್ಟೆಬಿಲಿಟಿ, ಕನ್ಸಿಸ್ಟೆನ್ಸ್ ಆರ್ ಆ್ಯಂಡ್ ಗ್ರೋತ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾವ ರೀತಿಯಾದಂಥ ವರ್ಕರ್ಸ್ನ ಅವರು ಹೈಯರ್ ಮಾಡೋದಕ್ಕೆ ಟ್ರೈ ಮಾಡ್ತಾ ಇದ್ದಾರೆ ಅಂದರೆ, ಲಾಂಗ್ ಟರ್ಮಲ್ಲಿ ಕೆಲಸ ಮಾಡೋಕ್ಕೆ ಬೇಕಾಗಿರೋದು, ಜೊತೆಗೆ ಟ್ರೈನಿಂಗ್ ಪ್ರೊವೈಡ್ ಮಾಡಬೇಕು ಅಂಥವ್ರನ್ನ ಅಂತ ಕೇಳ್ತಾ ಇದ್ದಾರೆ. ಹೂ ಶುಡ್ ಅಪ್ಲೈ ಅಂತ ಕೊಟ್ಟಿದ್ದಾರೆ. ದಿಸ್ ರೋಲ್ ಇಸ್ ಪರ್ಫೆಕ್ಟ್ ಫಾರ್ ಯು ಇಫ್ ಯು ಆರ್ ಅಂತ ಕೊಟ್ಟಿದ್ದಾರೆ. ಸೊ ಈ ರೋಲ್ ನಿಮಗೆ ಯಾವಾಗ ಪರ್ಫೆಕ್ಟ್ ಆಗುತ್ತೆ ಅಂದರೆ, ಎಂಥವ್ರಿಗೆ ಪರ್ಫೆಕ್ಟ್ ಆಗುತ್ತೆ ಅಂದರೆ, ಆ ಹೌಸ್ ಮೇಕರ್, ಫ್ರೆಷರ್ಸ್, ಇಂಗ್ಲೀಷ್ ಗ್ರ್ಯಾಜುಯೇಟ್ಸ್ ಫ್ರೀಲಾನ್ಸರ್ ಅಂತ ಕೊಟ್ಟಿದ್ದಾರೆ. ಸೊ ನೀವೇನಾದ್ರು ಹೌಸ್ ಮೇಕರ್, ಮನೆಯಲ್ಲಿ ಹೌಸ್ ವೈಫ್ಸ್ ಆಗಿದ್ರೆ ಅಥವಾ ಫ್ರೆಷರ್ಸ್ ಆಗಿದ್ರೆ, ಇಂಗ್ಲೀಷಲ್ಲಿ ಗ್ರ್ಯಾಜುಯೇಷನ್ಸ್ ಲೈಕ್ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ದೀವಿ, ಗ್ರ್ಯಾಜುಯೇಟ್ಸ್ ಮಾಡ್ಕೊಂಡಿದ್ದೀವಿ, ಅಥವಾ ಫ್ರೀಲಾನ್ಸರ್ ಆಗಿದ್ದೀವಿ ನಾವು ಅನ್ನೋರಿಗೆಲ್ಲ ಇದು ತುಂಬ ಹೆಲ್ಪ್ ಆಗುತ್ತೆ, ಇಲ್ಲಿ ಅಪ್ಲೈನ ಮಾಡ್ಬೋದು ಅಂತ. ಸಮ್ವನ್ ಹೂ ವಾಂಟ್ಸ್ ಟು ಸ್ಟ್ಯಾಬಲ್ ಇನ್ ಮಂತ್ಲಿ ಟೀಚಿಂಗ್ ಅವರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾರು ಮಂತ್ಲಿ ಟೀಚಿಂಗ್ ಅವರ್ಸ್ ಸ್ವಲ್ಪ ಪಾರ್ಟ್ ಟೈಮ್ ಆಗಿ ಮಾಡ್ತೀವಿ ಟೀಚಿಂಗ್ ಕೆಲಸನ ಅಂತ ಸರ್ಚ್ ಮಾಡ್ತಿದ್ರ, ಅವ್ರಿಗೆ ಇದು ಬೆಸ್ಟ್ ಅಂತ ಹೇಳ್ತಾ ಇದ್ದಾರೆ. ಸಮ್ವನ್ ಹೂ ಕ್ಯಾನ್ ಕಾಂಟ್ರಿಬ್ಯೂಟ್ ಮಿನಿಮಮ್ 4 hours ಡೈಲಿ ಮಂಡೇ ಟು ಸ್ಯಾಟರ್ಡೇ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಡೈಲಿ ನೀವು ಅಟ್ಲೀಸ್ಟ್ 4 hoursನ ಇಲ್ಲಿ ಸ್ಪೆಂಡ್ ಮಾಡಬೇಕಾಗಿರುತ್ತೆ, ಮಂಡೇ ಟು ಸ್ಯಾಟರ್ಡೇ ಅಂತ ಹೇಳ್ತಾರೆ. ಬಟ್ ಅದು ಕಂಪ್ಲೀಟ್ಲಿ ಫ್ಲೆಕ್ಸಿಬಲ್ ಇರುತ್ತೆ, ಫಿಕ್ಸ್ಡ್ ಇರೋದಿಲ್ಲ. ನಿಮಗೆ ಯಾವಾಗ ಬೇಕೋ ಅವಾಗ ಲಾಗಿನ್ ಆಗಿ ನೀವಿಲ್ಲಿ ಕೆಲಸನ ಮಾಡ್ಬೋದು, ಬಟ್ ಅಟ್ಲೀಸ್ಟ್ 4 hours ನೀವಿಲ್ಲಿ ಕೆಲಸ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಾ ಇದ್ದಾರೆ. ಪ್ಯಾಷನೇಟ್ ಅಬೌಟ್ ಟೀಚಿಂಗ್ ಆ್ಯಂಡ್ ಸ್ಟೂಡೆಂಟ್ಸ್ ಇಂಪ್ರೂವ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಯಾರು ಪ್ಯಾಷನೇಟ್ ಇರ್ತಾರೆ ಅಲ್ವಾ, ಹೇಳ್ಕೊಡ್ಬೇಕು, ಅವ್ರನ್ನ ಇಂಪ್ರೂವ್ ಮಾಡ್ಬೋದು ಅಂತ ಅಂಥವ್ರಿಗೆ ಇದು ಬೆಸ್ಟ್ ಆಗುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ಕಂಫರ್ಟಬಲ್ ವಿತ್ ಆರ್ ಪೇ ರೇಂಜ್ 80 to 150 ಅಂತ ಕೊಟ್ಟಿದ್ದಾರೆ. ಸೊ ಯಾರಿಗೆ 1 hour ರೇಂಜ್ 80 to 150 ತೊಗೊಳೋದಕ್ಕೆ ಓಕೆ ಇದ್ದಾರೆ, ಅವ್ರಿಗೆ ಇದು ಪರ್ಫೆಕ್ಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಮತ್ತೆ ಇಲ್ಲಿ ಮೆನ್ಷನ್ ಮಾಡಿದರೆ 80 to 150 rupees per hour ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್, ಡೆಮೋ ಆ್ಯಂಡ್ ಮಂತ್ಲಿ ಪರ್ಫಾರ್ಮೆನ್ಸ್ ಅಂತ ಕೊಟ್ಟಿದ್ದಾರೆ. ಇಲ್ಲಿ 80 rupees 150 rupees ಹೇಗೆ ಡಿಪೆಂಡ್ನ ಮಾಡ್ತಾರೆ ಅಂದರೆ, ನಿಮ್ಗೆ ಏನಾದ್ರು ಎಕ್ಸ್ಪೀರಿಯನ್ಸ್ ಇದೆ ಅಥವಾ ಡೆಮೋ ಕ್ಲಾಸಸ್ ಜಾಸ್ತಿ ಚೆನ್ನಾಗಿ ಮಾಡಿದ್ದೀರಾ ಅಥವಾ ಮಂತ್ಲಿ ಪರ್ಫಾರ್ಮೆನ್ಸ್ ಚೆನ್ನಾಗಿದೆ, ನೀವು ತೊಗೊಳ್ತಾ ಇರೋ ಸ್ಟೂಡೆಂಟ್ಸ್ ಚೆನ್ನಾಗಿ ಮಾಡ್ತಾ ಇದ್ದಾರೆ ಅಂದರೆ ನಿಮ್ಗೆ ಇಲ್ಲಿ ಜಾಸ್ತಿನ ಪೇ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಇನ್ನು ಅಡಿಷ್ನಲ್ ಅರ್ನಿಂಗ್ಸ್ ನಿಮಗೆ ಯಾವ್ದ್ರಲ್ಲಿ ಬರುತ್ತೆ, ಈ 150 rupees per hour ಬಿಟ್ಟು ಅಡಿಷ್ನಲ್ ಇನ್ಕಮ್ ನಿಮಗೆ ಯಾವ್ದ್ರಲ್ಲಿ ಬರುತ್ತೆ ಅಂದರೆ, ಡೆಮೋ ಬೋನಸ್ಗಳು, ಡೆಮೋ ಕ್ಲಾಸಸ್ ಮಾಡ್ತೀರಾ, ಡೆಮೋ ಸೆಷನ್ಸ್ಗಳು ಮಾಡ್ತೀರಲ್ವಾ, ಅದರಿಂದ ನಿಮಗೆ ಎಕ್ಸ್ಟ್ರಾ ಅಮೌಂಟ್ ಬರುತ್ತೆ. ಹಾಗೆ ರೆವಿನ್ಯೂ ಬೋನಸ್ ಕೂಡ ಕೊಡ್ತಾರೆ, ಅಂದರೆ ಮಂತ್ಲಿ ಒನ್ಸ್ ಅಥವಾ ಮಂತ್ಲಿ 2 times ಆ ರೀತಿ ರೆವಿನ್ಯೂ ಬೋನಸ್, ಮಕ್ಕಳು ಅಥವಾ ನಿಮ್ಮ ಸ್ಟೂಡೆಂಟ್ಸ್ ಎಷ್ಟು ಚೆನ್ನಾಗಿ ಕಲಿತಾರೆ ಅದ್ರ ಮೇಲೆ ಬೋನಸ್ ಕೂಡ ಅವ್ರು ಪ್ರೊವೈಡ್ನ ಮಾಡ್ತಾರೆ. ಪೀಕ್ ಅವರ್ಸ್ ಅಂತ ಕೂಡ ಕೊಟ್ಟಿದ್ದಾರೆ, ಅಂದರೆ ಇವಾಗ 4 hours ಮಿನಿಮಮ್ ಅಂತ ಹೇಳಿದ್ದಾರೆ ಅಲ್ವಾ, 4 hoursಗಿಂತ ಜಾಸ್ತಿ ನೀವು ಡೈಲಿ ಅಥವಾ ವೀಕ್ಲಿ ಜಾಸ್ತಿ ಮಾಡಿದ್ದೀರಾ ಅಂದರೆ ಅದ್ರ ಬೋನಸ್ ಕೂಡ ನಾನು ನಿಮಗೆ ಕೊಡ್ತೀವಿ ಅಂತ ಹೇಳ್ತಿದ್ದಾರೆ. ಆ್ಯಾವ್ರೇಜ್ ಅರ್ನಿಂಗ್ ಬಂದು ನೀವು 12,000 22,000 ಪರ್ ಮಂತ್ವರೆಗೂ ಅರ್ನಿಂಗ್ಸ್ನ ಮಾಡ್ಬೋದು, ಇಲ್ಲಿ ಪಾರ್ಟ್ ಟೈಮ್ ಆಗಿ ವರ್ಕ್ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನೀವೇನಾದ್ರು ಸ್ಟೂಡೆಂಟ್ಸ್ ಆಗಿದ್ರು, ಹೌಸ್ ವೈಫ್ಸ್ ಆಗಿದ್ರು, ಅಥವಾ ಆಲ್ರೆಡಿ ವರ್ಕ್ ಮಾಡ್ತಾ ಇದ್ದೀನಿ, ನನಗೆ ಪಾರ್ಟ್ ಟೈಮ್ ಆಗಿ ಬೇಕು, ಅಥವಾ ನಾನು ಎಕ್ಸ್ಪೀರಿಯನ್ಸ್ ಇದೆ ನನಗೆ ಟೀಚಿಂಗಲ್ಲಿ, ನಾನು ಸ್ಕೂಲಲ್ಲೆಲ್ಲ ಮಾಡಿದ್ದೀನಿ ಆದರೆ ನಾನು ರಿಟೈರ್ಡ್ ಆದೆ ಅನ್ನೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಸೊ ಏನೇ ಏಜ್ ಲಿಮಿಟ್ಸ್ ಇಲ್ಲ, ರಿಸ್ಟ್ರಿಕ್ಷನ್ಸ್ ಇಲ್ಲ, ಯಾರು ಬೇಕಾದ್ರೂ ಇಲ್ಲಿ ಅಪ್ಲೈನ ಮಾಡ್ಬೋದು. ಹಾಗೆ ಎಜುಕೇಷನ್ ಕೂಡ ಇಲ್ಲ, ನಾನು ಜಸ್ಟ್ 10th ಪಾಸ್ ಆಗಿದ್ದೀನಿ ಬಟ್ ನಂಗೆ ಇಂಗ್ಲೀಷ್ ಚೆನ್ನಾಗಿ ಮಾತಾಡೋದಕ್ಕೆ ಬರುತ್ತೆ, ನಾನು ಕಮ್ಯುನಿಕೇಟ್ ಮಾಡ್ತೀನಿ ಅನ್ನೋರು ಕೂಡ ಇಲ್ಲಿ ಅಪ್ಲೈನ ಮಾಡ್ಬೋದು. ಇಲ್ಲ ನಾನು PUC ಪಾಸ್ ಆಗಿದ್ದೀನಿ, ಡಿಗ್ರಿ, ಡಿಪ್ಲೊಮೊ ಏನೇ ಮಾಡ್ಕೊಂಡಿರಿ ನೀವು ಎಜುಕೇಷನ್ಸ್, ಇಲ್ಲಿ ನಿಮಗೆ ಇಂಗ್ಲೀಷ್ ಚೆನ್ನಾಗಿ ಮಾತಾಡೋದಕ್ಕೆ ಬರುತ್ತೆ, ಕಮ್ಯುನಿಕೇಟ್ ಮಾಡೋಕ್ಕೆ ಬರುತ್ತೆ ಅಂದರೆ ಅಪ್ಲೈನ ಮಾಡ್ಬೋದು. ವಿ ವಾಂಟ್ ಕ್ಯಾಂಡಿಡೇಟ್ಸ್ ಹೂ ಆರ್ ಕಂಫರ್ಟಬಲ್ ವಿತ್ ದಿಸ್, ನೋ ಹೈಯರಿಂಗ್ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಹಿಡನ್ ಎಕ್ಸ್ಪೀರಿಯನ್ಸ್ ಅಂತ ಕೊಟ್ಟಿದ್ದಾರೆ. ಅಂದರೆ ಇಲ್ಲಿ ಕ್ಯಾಂಡಿಡೇಟ್ಸ್ ಯಾರು ಕಂಫರ್ಟಬಲ್ ಇರ್ತಾರೆ ಈ 3 pointsಗೆ ಅಥವಾ 2 pointsಗೆ ಅವ್ರನ್ನ ನಾವು ಹೈಯರ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ಯಾವುದು ಅಂದರೆ ರಿಕ್ವೈರ್ಡ್ ಟೈಮ್ ಕಂಪ್ಲೀಟ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ 4 hours ಡೇ ಅಂತ ಹೇಳಿದ್ದಾರೆ ಅಲ್ವಾ, ಅದನ್ನು ನೀವು ಕಂಪ್ಲೀಟ್ ಮಾಡೋದಕ್ಕೆ ಹಾಕಬೇಕು ಮಂಡೇ ಟು ಸ್ಯಾಟರ್ಡೇ ಅನ್ನೋದನ್ನ ಇಲ್ಲಿ ಕೊಟ್ಟಿರೋ ಅಂಥದ್ದು. ಇನ್ನು ಕೀ ರೆಸ್ಪಾನ್ಸಿಬಿಲಿಟೀಸ್ ನಿಮಗೆ ಏನೇನಿರುತ್ತೆ ಈ ಕೆಲಸದಲ್ಲಿ ಅಂದರೆ, ಕಾಂಟ್ರಿಬ್ಯೂಟ್ 1:1 ಇಂಗ್ಲೀಷ್ ಕಮ್ಯುನಿಕೇಷನ್ ಸೆಷನ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ 1 on 1 ಇರುತ್ತೆ,
ನೀವು ಮತ್ತು ನಿಮ್ಮ ಸ್ಟೂಡೆಂಟ್ ಇಬ್ಬರೇ ಇರ್ತೀರ ಕ್ಲಾಸಸಲ್ಲಿ, ಅವ್ರಿಗೆ ನೀವಿಬ್ಬರೇ ಮಾತಾಡ್ಕೊಂಡು ಇಲ್ಲಿ ಕಮ್ಯುನಿಕೇಟ್ ಮಾಡೋದು ನಿಮ್ಮ ಕೆಲಸ ಆಗಿರುತ್ತೆ, ಅದು ಸೆಷನ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ಫಾಲೋ ಡೆಮೋ ಫಾರ್ಮ್ಯಾಟ್ಸ್ ಆ್ಯಂಡ್ ಅಕ್ಯುರಸಿ ಟೀಚಿಂಗ್ SOP ಅಂತ ಕೊಟ್ಟಿದ್ದಾರೆ. ಸೊ ಡೆಮೋ ಕ್ಲಾಸಸ್ನ ನೀವು ಇಲ್ಲಿ ಕಂಡಕ್ಟ್ ಮಾಡಬೇಕಾಗಿರುತ್ತೆ. ಲೈಕ್ 5 minutes 10 minutes ಅಥವಾ 15 minutes ಡೆಮೋ ಕ್ಲಾಸಸ್ನ ಮಾಡಬೇಕಾಗಿರುತ್ತೆ ನಿಮ್ಮ ಸ್ಟೂಡೆಂಟ್ಸ್ಗೆ. ಅವ್ರಿಗೆ ನೀವು ಮಾತಾಡ್ತಾ ಇರೋದು ಚೆನ್ನಾಗಿದೆ, ನೀವು ಚೆನ್ನಾಗಿ ಹೇಳ್ಕೊಡ್ತೀರಾ ಅನ್ಸಿದ್ರೆ ನಿಮ್ಮ ಕ್ಲಾಸ್ಗೆ ಎನ್ರೋಲ್ ಆಗ್ತಾರೆ. ಸೊ ಆ ಡೆಮೋ ಕ್ಲಾಸಸ್ನ ನೀವು ಯಾವಾಗಾರು ಮಾಡ್ತಾ ಇರಬೇಕಾಗಿರುತ್ತೆ. ಆಮೇಲೆ ಟ್ರ್ಯಾಕ್ ಸ್ಟೂಡೆಂಟ್ಸ್ ಪ್ರೋಗ್ರಾಮ್ಸ್ ಆ್ಯಂಡ್ ಶೇರ್ ಅಪ್ಡೇಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಅವರ ಪ್ರೋಗ್ರೆಸ್ಗಳೇನಿರುತ್ತೆ ಅಥವಾ ಅವರು ಪ್ರೋಗ್ರಾಮ್ ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದಾರೆ, ಇಂಪ್ರೂವ್ ಆಗಿದ್ದಾರೆ ಇಲ್ವಾ ಅನ್ನೋದನ್ನು ನೀವು ಟ್ರ್ಯಾಕ್ ಮಾಡ್ತಾ ಇರಬೇಕಾಗುತ್ತೆ. ಹಾಗೆ ಶೇರ್ ಮಾಡಬೇಕಾಗಿರುತ್ತೆ, ಟೀಚರ್ಸ್ ಆಗಿರ್ಬೋದು ಅಥವಾ ಕಂಪ್ನಿಯವ್ರ ಜೊತೆ ಆಗಲಿ ಶೇರ್ ಮಾಡಬೇಕಾಗಿರುತ್ತೆ ಅಂತ ಹೇಳ್ತಿರೋದು. ಹಾಗೆ ಮೇಂಟೈನ್ ಪ್ರೊಫೆಷ್ನಲ್ ಆ್ಯಂಡ್ ಪೊಸಿಟಿವ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನೀವು ಪ್ರೊಫೆಷ್ನಲ್ ಆಗಿ ಹಾಗೆ ತುಂಬ ಏನು ಹೇಳ್ತಾರೆ ಫ್ರೀ ಬಿಡುವಂಥದ್ದು, ಕ್ಲಾಸಸಲ್ಲಿ ಟೈಮ್ ಪಾಸ್ ಮಾಡುವಂಥದ್ದು ಆ ರೀತಿ ಮಾಡದೆ ನೀಟಾಗಿ ಆ ಮಕ್ಕಳಿಗೆ ನಿಮ್ಮ ಸ್ಟೂಡೆಂಟ್ಗೆ ಕಲಿಸೋದ್ರ ಮೇಲೆ ನಿಮ್ಮ ಗಮನ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಕೊಲಾಬ್ರೇಟ್ ವಿತ್ ದ ಸ್ಟೂಡೆಂಟ್ ಸಕ್ಸಸ್ ಟೀಮ್ ಅಂತ ಕೊಟ್ಟಿದ್ದಾರೆ. ಸೊ ಸ್ಟೂಡೆಂಟ್ ಸಕ್ಸಸ್ ಟೀಮ್ ಅಂತ ಈ ಕಂಪ್ನಿಲಿ ಒಂದಿರುತ್ತೆ, ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿಕೊಂಡು ಮಾತಾಡಿಕೊಂಡು ನೀವಿಲ್ಲಿ ಕೆಲಸನ ಮಾಡ್ಬೋದು. ಬಿ ಓಪನ್ ಟು ಅ ಟ್ರೈನಿಂಗ್ ಫೀಡ್ಬ್ಯಾಕ್ ಆ್ಯಂಡ್ ಇಂಪ್ರೂವ್ಮೆಂಟ್ ಅಂತ ಕೊಟ್ಟಿದ್ದಾರೆ. ಸೊ ಏನಾದ್ರು ನಿಮ್ಮ ಇಂಗ್ಲೀಷ್ ಅಷ್ಟು ಚೆನ್ನಾಗಿಲ್ಲ ಅಥವಾ ನೀವು ಇಂಪ್ರೂವ್ ಮಾಡ್ಕೊಳ್ಬೇಕು ಅಂದರೆ ನಿಮಗೂ ಕೂಡ ಟ್ರೈನಿಂಗ್ನ ಕೊಡ್ತಾರೆ ಕಂಪ್ನಿ ಕಡೆಯಿಂದ. ಅದಕ್ಕೆ ಮತ್ತು ನಿಮಗೆ ಫೀಡ್ಬ್ಯಾಕ್ಗಳು ಕೊಡ್ತಾರೆ, ನಿಮ್ಮ ಸ್ಟೂಡೆಂಟ್ಸ್ ಹೇಗೆ ಮಾಡಿದ್ದಾರೆ, ನೀವು ಕ್ಲಾಸಲ್ಲಿ ಏನು ಮಾಡ್ತಿದ್ರಿ ಅನ್ನೋದ್ರೆಲ್ಲ ಕೇಳ್ತಾರೆ ಅಲ್ವಾ. ಸೊ ಆ ಫೀಡ್ಬ್ಯಾಕ್ ಕೊಟ್ಟಾಗ ತೊಗೊಳಕ್ಕೆ ನೀವು ರೆಡಿ ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇನ್ನು ಐಡಲ್ ಕ್ಯಾಂಡಿಡೇಟ್ಸ್ ಪ್ರೊಫೈಲ್ ಏನೆಲ್ಲ ಇರಬೇಕು ನಿಮ್ಮಲ್ಲಿ ಸ್ವಲ್ಪ ಸ್ಕಿಲ್ಸ್ ಅನ್ನೋದನ್ನ ಹೇಳ್ತಿದ್ದಾರೆ. ಗುಡ್ ಸ್ಪೀಕಿಂಗ್ ಇಂಗ್ಲೀಷ್ ಅಂತ ಕೊಟ್ಟಿದ್ದಾರೆ. ಸೊ ಮೇನ್ ಆಗಿ ನಿಮಗೆ ಇಂಗ್ಲೀಷಲ್ಲಿ ಸ್ವಲ್ಪ ಚೆನ್ನಾಗಿ ಮಾತಾಡೋಕ್ಕೆ ಬರಬೇಕು. ಆಮೇಲೆ ಪಾಲಿಸೀಸ್ ಮೇಂಟೈನ್ ಮಾಡಬೇಕು, ಪೇಷನ್ಸ್ ಇರಬೇಕು ನಿಮ್ಮಲ್ಲಿ, ಹಾಗೆ ಬೇಸಿಕ್ ಡಿಜಿಟಲ್ ಸ್ಕಿಲ್ಸ್ ಇರಬೇಕು. ವಾಂಟ್ ಲಾಂಗ್ ಟರ್ಮ್ ವರ್ಕ್ ಅಂತ ಕೊಟ್ಟಿದ್ದಾರೆ. ಸೊ ಲಾಂಗ್ ಟರ್ಮಲ್ಲಿ ನೀವು ವರ್ಕ್ ಮಾಡಬೇಕು, 1 month 2 months 3 months ವರ್ಕ್ ಮಾಡಿ ಬಿಟ್ಬಿಡೋದು ಹಾಗೆ ಮಾಡಬಾರ್ದು. ಸ್ವಲ್ಪ ಲಾಂಗ್ ಟರ್ಮಲ್ಲಿ ವರ್ಕ್ ಮಾಡಬೇಕು, ಶಾರ್ಟ್ ಟರ್ಮಲ್ಲಿ ಇಲ್ಲಿ ಮಾಡೋದಕ್ಕೆ ಬರಬಾರ್ದು ಅಂತ ಹೇಳ್ತಿದ್ದಾರೆ. ಹಾಗೆ ಕಮಿಟ್ಮೆಂಟ್ ಇರಬೇಕು ನಿಮ್ಮಲ್ಲಿ, ರೆಸ್ಪಾನ್ಸಿಬಿಲಿಟೀಸ್ನ ತೊಗೊಬೇಕು ಅನ್ನೋದನ್ನ ಇಲ್ಲಿ ಕೊಟ್ಟಿರೋವಂಥದ್ದು. ಸೊ ಇದೆಲ್ಲ ಬೇಸಿಕ್ಸ್ ಎಲ್ಲರೂ ಕೇಳೋವಂಥದ್ದೇ, ಆಲ್ಮೋಸ್ಟ್ ಎಲ್ಲರಲ್ಲಿ ಇರುತ್ತೆ. ಸೊ ಅದೇನು ಸ್ಪೆಷಲಾಗಿ ಐಡೆಂಟಿಫೈ ಮಾಡಿ ಹೇಳಬೇಕು ಅನ್ನೋದು ಏನಿಲ್ಲ. ವೈ ಜಾಯಿನ್ ಅಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವಿಲ್ಲಿ ಈ ಕಂಪ್ನಿಗೆ ಜಾಯ್ನ್ ಆಗೋದ್ರಿಂದ ನಿಮ್ಗೆ ಏನು ಬೆನಿಫಿಟ್ಸ್ ಅಂತ ಕೊಟ್ಟಿದ್ದಾರೆ. ಸ್ಟೇಬಲ್ ಮಂತ್ಲಿ ವರ್ಕಿಂಗ್ ಅವರ್ಸ್ ಅಂತ ಕೊಟ್ಟಿದ್ದಾರೆ. ಸೊ ಸ್ಟೇಬಲ್ ಮಂತ್ಲಿ ವರ್ಕಿಂಗ್ ಅವರ್ಸ್ ಇರುತ್ತೆ ನಿಮಗೆ, ಫ್ಲೆಕ್ಸಿಬಲ್ ಇದ್ರೂ ಕೂಡ ಮಂತ್ಲಿ ಅರ್ನಿಂಗ್ಸು ಮತ್ತು ಅವರ್ಸ್ನಲ್ಲಿ ನೀವು ವರ್ಕ್ನ ಮಾಡ್ಬೋದು. ಲಾಂಗ್ ಟರ್ಮ್ ಕೊಲಾಬ್ರೇಷನ್ ಇರುತ್ತೆ, ಓಕೆನಾ. ಶಾರ್ಟ್ ಟರ್ಮಲ್ಲಿ ಇರಲ್ಲ, ಲಾಂಗ್ ಟರ್ಮ್ ಕೊಲಾಬ್ರೇಷನ್ ಇರುತ್ತೆ. ಯಾಕೆ ಅಂದರೆ ಇದು ಇಂಗ್ಲೀಷ್ ಟೀಚಿಂಗ್ ಆಗಿರೋದ್ರಿಂದ ತುಂಬ ಜನ ಎನ್ರೋಲ್ ಆಗ್ತಾ ಇರ್ತಾರೆ. ಸೊ ನೀವು ಲಾಂಗ್ ಟರ್ಮಲ್ಲಿ ಇಲ್ಲಿ ಕೆಲಸನ ಮಾಡ್ಬೋದು, ನಿಮ್ಮನ್ನ ತೆಗ್ದಾಕ್ತಾರೆ ಅನ್ನೋ ಪ್ರಾಬ್ಲಮ್ ಇಲ್ಲಿ ಇರೋದಿಲ್ಲ. ಸೊ ಸಪೋರ್ಟಿವ್ ಟೀಮ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಟೀಮ್ ಕೂಡ ನಿಮಗೆ ತುಂಬಾ ಸಪೋರ್ಟಿವ್ ಆಗಿರ್ತಾರೆ. ಏನೇ ಪ್ರಾಬ್ಲಮ್ ಅಂದರೂ ಏನೇ ಇಶ್ಯೂಸ್ನ ನೀವು ಫೇಸ್ ಮಾಡ್ತಾಯಿದ್ರು ಅವ್ರು ನಿಮಗೆ ಸಪೋರ್ಟ್ ಮಾಡಿಕೊಡ್ತಾರೆ. ಹಾಗೆ ಗ್ರ್ಯಾಜುಯೇಟ್ ಡೆಮೋಸ್ ಆ್ಯಂಡ್ ರೆಗ್ಯುಲರ್ ಸ್ಟೂಡೆಂಟ್ಸ್ ಅಂತ ಕೊಟ್ಟಿದ್ದಾರೆ. ಸೊ ನೀವು ರೆಗ್ಯುಲರ್ ಆಗಿ ಡೆಮೋ ಕ್ಲಾಸಸ್ ಮತ್ತು ಸ್ಟೂಡೆಂಟ್ಸ್ಗಳ ಜೊತೆ ಕನೆಕ್ಟ್ ಆಗ್ತಿರ್ಬೇಕಾಗಿರುತ್ತೆ. ಹಾಗೆ ಕ್ಲಿಯರ್ ಗ್ರೋತ್ ಅಂತ ಕೊಟ್ಟಿದ್ದಾರೆ, ರೋಡ್ ಮ್ಯಾಪ್. ಸೊ ನಿಮಗೆ ಕ್ಲಿಯರ್ ಆಗಿ ಗ್ರೋತ್ ಇರುತ್ತೆ ರೋಡ್ ಮ್ಯಾಪ್ ಥರ. ಅಂದರೆ ಫಸ್ಟ್ ನೀವು ಒಬ್ಬರೇ ಸ್ಟೂಡೆಂಟ್ಸ್ಗೆ ಮಾಡ್ತಾಯಿದ್ರಿ ಅಥವಾ 2 ಮಾಡ್ತಾಯಿದ್ರಿ ಅಂದರೆ ನೀವು ಇನ್ಕ್ರೀಸ್ ಮಾಡ್ತಾ ಹೋಗ್ತೀರಾ, ನಿಮ್ಮ ಅರ್ನಿಂಗ್ಸ್ ಕೂಡ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ಸ್ಟಾರ್ಟಿಂಗ್ ನೀವು ಸೇರಿಕೊಂಡಾಗ 150 rupees ಪರ್ ಅವರ್ ನಿಮಗೆ ಕೊಟ್ಟರು ಅಂದರೆ ಆಮೇಲೆ 250 300 ಪರ್ ಅವರ್ಗೆ ಆಗುತ್ತೆ. ನೀವು 4 hours ಇಲ್ಲಿ ವರ್ಕ್ ಮಾಡಿದರೆ ಏನಿಲ್ಲ ಅಂದರೂ 800 1000 rupees ಪರ್ ಡೇ ನೀವು ಇಲ್ಲಿ ಅರ್ನಿಂಗ್ಸ್ನ ಮಾಡಿಬಿಡ್ಬೋದು. ಒಂದು ಡೇಗೆ 1000 ಅಂತ ನೀವು ಇಟ್ಕೊಂಡ್ರು 30 daysಗೆ ನಿಮಗೆ 30,000 ಆಗುತ್ತೆ. ಸೊ ಆ ಅಕಾರ್ಡಿಂಗ್ ನೀವು ಇಲ್ಲಿ ವರ್ಕ್ನ ಮಾಡ್ಬೋದು. ಹಾಗೆ ಕ್ವಾಲಿಟಿ ಟ್ರೈನಿಂಗ್ ಆ್ಯಂಡ್ ಮೆಂಟಲಿ ಪ್ರಿಪೇರ್ಡ್ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ನಿಮಗೆ ಕ್ವಾಲಿಟಿ ಟ್ರೈನಿಂಗ್ಸ್ಗಳು ಕೂಡ ಕೊಡ್ತಾರೆ, ಅವ್ರು ಟ್ರೈನಿಂಗ್ ಮಾಡ್ತಾರೆ ನಿಮಗೆ ಹೇಗೆ ಮಾಡಬೇಕು, ಏನು ಮಾಡಬೇಕು, ಹೇಗೆ ನಿಮ್ಮಲ್ಲಿ ಏನಾದ್ರು ಸ್ವಲ್ಪ ಸ್ಕಿಲ್ಸ್ ಇಂಗ್ಲೀಷಲ್ಲಿ ಮಾತಾಡೋದ್ರಲ್ಲಿ ಏನಾದ್ರು ಡಿಲೇ ಇದ್ದರೆ ಅಥವಾ ನಿಮಗೆ ಏನು ಹೇಳ್ಕೊಡ್ಬೇಕು ಅನ್ನೋದಿರುತ್ತೆ ಅದನ್ನು ಅವ್ರು ಹೇಳಿಕೊಟ್ಟು ನಿಮ್ಮನ್ನ ಆನ್ ಬೋರ್ಡಿಂಗ್ ತೊಗೊತಾರೆ. ಇನ್ನು ಔ ಟು ಅಪ್ಲೈ ನೋಡಿದ್ರೆ ಸೆಂಡ್ ಅಸ್ ರೆಸ್ಯೂಮ್ ಅಂತ ಕೊಟ್ಟು HR ಇಲ್ಲೊಂದು ರೆಸ್ಯೂಮ್ ಕೊಟ್ಟಿದ್ದಾರೆ, ಓಕೆನಾ. ಸಾರಿ, HR ಇಲ್ಲೊಂದು ಇಮೇಲ್ ID ಕೊಟ್ಟಿದ್ದಾರೆ. ಈ ಇಮೇಲ್ IDಗೆ ನೀವು ನಿಮ್ಮ ರೆಸ್ಯೂಮ್ನ ಸೆಂಡ್ ಮಾಡ್ಬೋದು, ಓಕೆನಾ. ಸೊ ಇದೊಂದು ಫಸ್ಟ್ ಸ್ಟೆಪ್ ಆಗಿರುತ್ತೆ, ಫಸ್ಟ್ ಮೆಥಡ್ ಆಗಿರುತ್ತೆ ಅಪ್ಲೈನ ಮಾಡೋದಕ್ಕೆ. ನಿಮ್ಮ ರೆಸ್ಯೂಮ್ನ ಡೈರೆಕ್ಟಾಗಿ ನೀವು ಇಲ್ಲಿ ಕೊಟ್ಟಿರೋವಂಥ HR ಇಮೇಲ್ಗೆ ಸೆಂಡ್ನ ಮಾಡ್ಬೋದು. ಅದಾದಮೇಲೆ ಇಂಪಾರ್ಟೆಂಟ್ ನೋಡಿದ್ರೆ ಮತ್ತೆ ಅವರು ಎಷ್ಟು ರೂಪೀಸ್ನ ಅವರು ಪರ್ ಅವರಿಗೆ ಕೊಡ್ತಾರೆ ಅಂತ ಮೆನ್ಷನ್ ಮಾಡಿದ್ದಾರೆ. ಅದೇನಾದ್ರು ನಿಮ್ಗೆ ಓಕೆ ಇದ್ದರೆ ಮಾತ್ರ ಇಲ್ಲಿ ಅಪ್ಲೈನ ಮಾಡಿ ಅಂತ ಕೂಡ ಕೊಟ್ಟಿದ್ದಾರೆ. ಇನ್ನು ಸೆಕೆಂಡ್ ಮೆಥಡ್ ಹೇಗೆ ಅಪ್ಲೈನ ಮಾಡಬೇಕು ಅಂದರೆ
ಇಲ್ಲಿ ಟಾಪಲ್ಲಿ ನಿಮಗೆ ಟು ಈಸಿ ಅಪ್ಲೈ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮಗೆ ಇನ್ನೊಂದು ಇಂಟರ್ಫೇಸ್ ಓಪನ್ ಆಗುತ್ತೆ. ಸೊ ಇಲ್ಲಿ ನಿಮ್ಮ ಪ್ರೊಫೆಷ್ನಲ್ ಇಮೇಲ್ ID, ಅದಾದಮೇಲೆ ನಿಮ್ಮ ಕಾಂಟ್ಯಾಕ್ಟ್ ನಂಬರ್, ಆಮೇಲೆ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ ಇರೋ ರೆಸ್ಯೂಮ್ ಅಪ್ಡೇಟೆಡ್ ಇದ್ದರೆ ಓಕೆ, ಇಲ್ಲಾಂದರೆ ಇಲ್ಲಿ ಅಪ್ಡೇಟ್ ರೆಸ್ಯೂಮ್ ಅನ್ನೋ ಆಪ್ಷನ್ ಕಾಣ್ತಾ ಇದೆ ಅಲ್ವಾ, ಇದ್ರ ಮೇಲೆ ಕ್ಲಿಕ್ನ ಮಾಡಿ ನಿಮ್ಮ ಅಪ್ಡೇಟೆಡ್ ರೆಸ್ಯೂಮ್ನ ನೀವು ಇಲ್ಲಿ ಅಪ್ಲೋಡ್ ಮಾಡ್ಬೋದು. ಆಮೇಲೆ ಸಬ್ಮಿಟ್ ಅಪ್ಲಿಕೇಶನ್ ಮೇಲೆ ಕ್ಲಿಕ್ನ ಮಾಡಿದ್ರೆ ನಿಮ್ಮ ಅಪ್ಲಿಕೇಶನ್ ಇಲ್ಲಿ ಸಕ್ಸಸ್ಫುಲ್ ಆಗಿ ಸಬ್ಮಿಟ್ ಆಗುತ್ತೆ. ಅದಾದಮೇಲೆ ಬೇಕಾದರೆ ನೀವು ಇಮೇಲ್ಗೆ ಹೋಗಿ HR ಇಮೇಲ್ಗೆ ಡೈರೆಕ್ಟಾಗಿ ರೆಸ್ಯೂಮ್ನ ಸೆಂಡ್ ಮಾಡ್ಬೋದು. ನಾನು ನಿಮ್ಗೆ ಏನು ಸಜೆಸ್ಟ್ ಮಾಡ್ತೀನಿ ಅಂದರೆ ಎರಡೂ ಕಡೆ ಅಪ್ಲೈನ ಮಾಡಿ. ಸೊ ಅವ್ರಿಗೆ ನೀವೆಷ್ಟು ಸೀರಿಯಸ್ ಆಗಿದ್ದೀರಾ ಕೆಲಸದಲ್ಲಿ ಅನ್ನೋದು ಅರ್ಥ ಆಗುತ್ತೆ. ಅದಾದಮೇಲೆ ನಿಮಗೆ ಇಮೇಲಲ್ಲಿ ಅವ್ರು ನಿಮಗೆ ಕಾಂಟ್ಯಾಕ್ಟ್ ಮಾಡ್ಬೋದು, ಇಲ್ಲ ಇಲ್ಲಿ ಅಪ್ಲೈ ಮಾಡಿರೋದ್ರಿಂದ ನಿಮ್ಮ ಕಾಂಟ್ಯಾಕ್ಟ್ ನಂಬರ್ಗೆ ಅವರು ಕಾಲ್ ಅಥವಾ ಇಮೇಲ್ ಮಾಡಿ ವೆರಿಫೈ ಮಾಡ್ಬೋದು. ಯಾವುದೇ ಅನ್ನೋನ್ ನಂಬರಿಂದ ನಿಮಗೆ ಇಮೇಲ್ ಬಂದರೆ ಸ್ಪ್ಯಾಮ್ ಲಿಸ್ಟ್ಗಳಲ್ಲೂ ಕೂಡ ಚೆಕ್ ಮಾಡಿ ಅದಕ್ಕೆ ರೆಸ್ಪಾನ್ಸ್ನ ಮಾಡಿ, ಕಾಲ್ ಬಂದರೆ ಆನ್ಸರ್ ಮಾಡಿ ಕಾನ್ಫಿಡೆಂಟಾಗಿ ಮಾತಾಡಿ. ಸೊ ಇದೇ ಇವತ್ತಿನ ವಿಡಿಯೋ ಆಗಿತ್ತು. ಈ ವಿಡಿಯೋ ನಿಮಗೆ ಸ್ವಲ್ಪ ಆದರೂ ಯೂಸ್ಫುಲ್ ಅಥವಾ ಇಷ್ಟ ಆಯಿತು ಅಂದರೆ ಒಂದು ಲೈಕ್ನ ಮಾಡಿ, ಕೆಲಸ ಹುಡುಕ್ತಾ ಇರುವಂಥ ನಿಮ್ಮ ಫ್ರೆಂಡ್ಸ್ ಹಾಗೆ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಜೊತೆಗೆ ಇದೇ ರೀತಿಯಾದಂಥ ಜೆನ್ಯೂನ್ ಜಾಬ್ ಅಪ್ಡೇಟ್ಸ್ ನಿಮಗೆ ಡೈಲಿ ಬೇಕಂದರೆ ಈಗಲೇ ಹೋಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗಿ. ಸೊ ಮತ್ತೆ ನಾಳೆಯ ವಿಡಿಯೋದಲ್ಲಿ ಮತ್ತೊಂದು ಜೆನ್ಯೂನ್ ಜಾಬ್ ಜೊತೆ ಬರ್ತೀನಿ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.